ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸಿನ ಇವತ್ತಿನ ಎಪಿಸೋಡ್ನ ಇನ್ನೊಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ಜೋಡಿಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಅದರಲ್ಲಿ 6 ಜೋಡಿಗಳಿದ್ದಾವೆ. ಸೊ 6 ಜೋಡಿಗಳಿಗೂ ಕೂಡ ಒಂದೊಂದು ಕಲರ್ ಕೊಟ್ಟಿದ್ದಾರೆ ಈ ವಾರದ ಒಂದು ಟಾಸ್ಕ್ಗೋಸ್ಕರ. ಸೊ ಅಲ್ಲಿ ಒಂದು ಎಲ್ಲ ಕಲರ್ಗಳು ನೋಡೋದಾದ್ರೆ ರೆಡ್, ಗ್ರೀನ್, ಪಿಂಕ್, ಯೆಲ್ಲೋ ಮತ್ತು ಬ್ಲೂ ಜೊತೆಗೆ ಕೇಸರಿ ಕಲರ್ ಕೂಡ ಒಂದೊಂದು ತಂಡಗಳಿಗೆ ಒಂದು ಕಲರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ಇಲ್ಲಿ ಒಂದು ಮಣ್ಣಿಂದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಆ ಒಂದು ಟೇಬಲ್ ಮೇಲಿರುವಂಥ ಒಂದು ಲೆಟರ್ಗಳಿದ್ದಾವೆ. ಸೊ ಆಲ್ರೆಡಿ ಪ್ರಿಂಟೆಡ್ ಲೆಟರ್ಗಳು. ಸೊ ಆಯಾ ಒಂದು ತಂಡದ ಏನು ಸ್ಪರ್ಧಿಗಳಿರ್ತಾರೆ, ಸೊ ಅವರ ಒಂದು ಸ್ಟಾರ್ಟಿಂಗ್ ಲೆಟರ್ ಏನಿರುತ್ತೆ, ಸೊ ಅದನ್ನೇ ಅಲ್ಲಿ ಹಾಕಿರುವಂಥದ್ದು. ಎಕ್ಸಾಂಪಲ್ ಇವಾಗ ಮಂಜು ಮತ್ತು ಒಂದು ಇದರಲ್ಲಿ ಭವ್ಯ ಇದ್ರಲ್ಲವ, ಸೊ ಅಲ್ಲಿ M ಆ್ಯಂಡ್ B ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಆ ಪ್ರಿಂಟೆಡ್ ಏನು ಟೇಬಲ್ ಮೇಲಿದೆ, ಸೊ ಅದ್ರ ಮೇಲೆ ಮಣ್ಣನ್ನು ತಂದು ಬಾರ್ಡರ್ನ ಕ್ರಿಯೇಟ್ ಮಾಡಿ ಸೊ ಆ ಲೆಟರ್ ಮೇಲೇ ಮಣ್ಣನ್ನು ಬರಿಬೇಕಾಗುತ್ತೆ. ಸೊ ಬರೆದಿದ್ದಾದಮೇಲೆ ಅದನ್ನು ಕಾಪಾಡ್ಕೊಬೇಕು. ಜೊತೆಗೆ ಬೇರೆ ಒಂದು ಸ್ಪರ್ಧೆಯ ಒಂದು ಅಥವಾ ಬೇರೆ ಒಂದು ಜೋಡಿಯ ಒಂದು ಮಣ್ಣನ್ನು ಕೂಡ ಡಿಸ್ಟರ್ಬ್ ಮಾಡಿ ಅದನ್ನು ಕೆಡಿಸ್ಬೇಕಾಗತ್ತೆ. ಸೊ ಅದರಲ್ಲಿ ಕೊನೆಗೆ ಯಾರ್ದು ಉಳ್ಕೊಳ್ಳುತ್ತೆ, ಸೊ ಅವರಿಗೆ ಮೇ ಬಿ ಈ ಟಾಸ್ಕ್ ವಿನ್ ಆಗುತ್ತೆ. ಮೇ ಬಿ ಹಲವು ಸುತ್ತುಗಳಲ್ಲಿ ಈ ಒಂದು ಟಾಸ್ಕು ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಎಲ್ಲರೂ ಕೂಡ ತಮ್ಮ ಒಂದು ಟೇಬಲ್ ಮೇಲೆ ಮಣ್ಣುಗಳನ್ನು ಬರ್ಕೊತಿದ್ದಾರೆ. ಜೊತೆಗೆ ಬೇರೆ ಒಂದು ಜೋಡಿಯ ಒಂದು ಮಣ್ಣನ್ನು ಕೂಡ ಡಿಸ್ಟರ್ಬ್ ಮಾಡಿ ಹಾಳು ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಸೊ ಇಲ್ಲಿ ಒಟ್ಟಿನಲ್ಲಿ ಜಾಸ್ತಿ ಅಂತಂದರೆ ಹೆಚ್ಚಾಗಿ ಎಲ್ಲ ಡಿಸ್ಟರ್ಬ್ ಮಾಡ್ತಿರುವಂಥದ್ದು, ಹಾವಳಿ ಮಾಡ್ತಿರುವಂಥದ್ದು ಒಂದು ಮಂಜಣ್ಣ ಅವರು. ಆ್ಯಂಡ್ ಅದರಲ್ಲಿ ಕೆಲವೊಂದು ಓಪನ್ ಚಾಲೆಂಜ್ಗಳು ಕೂಡ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಪ್ಲ್ಯಾನಿಂಗು, ಫಿಕ್ಸಿಂಗು ಅದೆಲ್ಲ ನಡೀತಾ ಇದೆ. ಸೊ ಫಿಕ್ಸಿಂಗ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ಅಲ್ಲಿ ಸೊ ಇವಾಗ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು, ಗೇಮ್ಗಳಲ್ಲಿ ಸ್ಟ್ರಾಟಜಿ ಮಾಡ್ಕೊಳ್ಳೋವಂಥದ್ದು, ಕುತಂತ್ರಗಳೆಲ್ಲ ಮಾಮೂಲಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಮಂಜಣ್ಣ ಆ್ಯಂಡ್ ಗೌತಮಿ ಅವರು ಮೇ ಬಿ ಪ್ಲ್ಯಾನ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡಿಕೊಂಡು ಮಂಜಣ್ಣ ಅವರು ಗೌತಮಿ ಅವರ ಒಂದು ಟೀಮಿಗೆ ಸಪೋರ್ಟ್ ಮಾಡ್ತಿರ್ಬೋದು ಅಂತ ಅನ್ನಿಸ್ತಿದೆ. ಯಾಕಂತಂದರೆ ಇಲ್ಲಿ ಮಂಜು ಅವರು ಬೇರೆ ಎಲ್ಲ ಒಂದು ತಂಡಗಳ ಅಥವಾ ಜೋಡಿಗಳ ಒಂದು ಆ ಮಣ್ಣನ್ನು ಅಥವಾ ಟೇಬಲ್ ಮೇಲಿರುವಂಥ ಒಂದು ಇದನ್ನು ಡಿಸ್ಟರ್ಬ್ ಮಾಡಿ ಮಣ್ಣನ್ನು ಹಾಳು ಮಾಡ್ತಿದ್ದಾರೆ. ಬಟ್ ಗೌತಮಿ ಅವ್ರಿಗೆ ಟಚ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಮೇ ಬಿ ಗೌತಮಿ ಆ್ಯಂಡ್ ಮಂಜು ಅವರು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಮಂಜು ಅವರು ಕೆಲವೊಂದು ಓಪನ್ ಚಾಲೆಂಜ್ಗಳು ಕೂಡ ಆಗ್ತಿದ್ದಾರೆ, ಯಾರನ್ನು ಉಳಿಸೋದಿಲ್ಲ ಅನ್ನೋ ರೀತಿಯಲ್ಲಿ. ನೋಡೋಣ ಯಾರಿಗೆ ಹೇಳಿದ್ರು ಅಥವಾ ಇಂಡೈರೆಕ್ಟಾಗಿ ತ್ರಿವಿಕ್ರಮ್ಗೆ ಏನಾದರೂ ಹೇಳಿದ್ರಾ ಅನ್ನೋದು ಕೂಡ ಡೌಟ್. ಯಾಕಂದರೆ ಹಿಂದೆ ಇದ್ದಂಥದ್ದು ತ್ರಿವಿಕ್ರಮ್ ಅವರು. ಆ್ಯಂಡ್ ತ್ರಿವಿಕ್ರಮ್ ಈ ಒಂದು ಟಾಸ್ಕಲ್ಲಿ ಇಲ್ಲ. ಸೊ ಉಸ್ತುವಾರಿಯಾಗಿ ನೋಡ್ಕೊತಿದ್ದಾರೆ ಅಷ್ಟೇ. ಬಟ್ ಒಂದೊಳ್ಳೆ ಚೆನ್ನಾಗಿದೆ ಗೇಮ್ ಒಂದು ಇದನ್ನ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿ ನಮ್ಮ ಹನುಮಂತ ಕೂಡ ತೋರಿಸಿ ಚಾಲೆಂಜ್ ಕೊಡ್ತಾ ಇದ್ದಾನೆ. ಸೊ ಅಲ್ಲಿ ಮೇ ಬಿ ಅವರು ವಿನ್ನಿಂಗ್ ಪೊಸಿಷನಲ್ಲಿ ಇರ್ಬೋದೇನೋ. ಆ್ಯಂಡ್ ನೋಡೋಣ. ಹನುಮಂತ ಕೂಡ ತುಂಬ ಈ ಟಾಸ್ಕ್ ಅಂತ ಬಂದರೆ ತುಂಬ ಆ್ಯಕ್ಟಿವ್ ಆಗ್ತಾನೆ, ಒಂದನ್ನ ಎಂಜಾಯ್ ಮಾಡ್ಕೊಂಡು ಆಡ್ತಾನೆ. ಅದೊಂದು ಖುಷಿಯಾಗುವಂಥ ವಿಚಾರ. ಆ್ಯಂಡ್ ಅಲ್ಲಿ ಬೇರೆ ಸ್ಪರ್ಧೆಗಳು ನೋಡ್ತಾಯಿದ್ರೆ ಸ್ವಲ್ಪ ಒಂದು ರೀತಿಯ ಅಳುಮುಖ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೋಕ್ಷಿತ ಅಂತೂ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಧನರಾಜ್ ಕೂಡ ಒಂದು ರೀತಿಯಲ್ಲಿ ಫೈಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ಫೈಟ್ ಮಾಡ್ತಿದ್ದಾರೆ. ಅನುಷಾ ಫೈಟ್ ಮಾಡ್ತಿದ್ದಾರೆ, ಸುರೇಶ್ ಫೈಟ್ ಮಾಡ್ತಿದ್ದಾರೆ. ಅಗೇನ್ ಅಲ್ಲಿ ಧರ್ಮ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಈ ವಾರ ತೊಗೊಂಡ್ರೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ 100% ಎಫರ್ಟ್ ಹಾಕ್ತಾಯಿದ್ದಾರೆ. ಆ್ಯಂಡ್ ಅಲ್ಲಿ ಚೈತ್ರ, ಶಿಶಿರ್ ಮತ್ತು ಭವ್ಯ ಅವರು ಹೊರಗಡೆ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಚೈತ್ರ ಶಿಶಿರ್ ಜೋಡಿ ಮೇ ಬಿ ಒಂದು ರೌಂಡಲ್ಲಿ ಔಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಅವರು ಪ್ರೋಮೋದಲ್ಲಿ ಅವ್ರಿಗೆ ತೋರಿಸಿದ್ರೆ ಹೊರಗಡೆ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಭವ್ಯ ಮಾತ್ರ ಹೊರಗಡೆ ಕೂತ್ಕೊಂಡಿದ್ದಾರೆ. ಬಟ್ ಇಲ್ಲಿ ನೋಡ್ತಾ ಇದ್ದರೆ ಮಂಜು ಅವ್ರು ಮಾತ್ರ ಗೇಮ್ ಆಡ್ತಿದ್ದಾರೆ. ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಯಾಕಂದರೆ ಆದರೆ ಇಬ್ಬರು ಹೊರಗಡೆ ಔಟ್ ಆಗಬೇಕು, ಇಲ್ಲ ಇಬ್ಬರು ಒಳಗಡೆ ಇರಬೇಕು. ಬಟ್ ಭವ್ಯ ಹೊರಗಡೆ ಕೂತಿದ್ದಾರೆ. ಬಟ್ ಇಲ್ಲಿ ಮಂಜು ಅವರು ಡಿಸ್ಟರ್ಬ್ ಮಾಡ್ತಿದ್ದಾರೆ. ಏನಾಗಿದೆ ಅಂತ ನೋಡಬೇಕು. ಸೊ ಆ್ಯಂಡ್ ಮೇ ಬಿ ನೀವು ಯಾರ್ಯಾರು ಔಟ್ ಆಗಿದ್ದೀರಾ, ಸೊ ಅವರು ಕೂಡ ಬಂದು ಇಲ್ಲಿ ಡಿಸ್ಟರ್ಬ್ ಮಾಡಬಹುದು ಅನ್ನೋ ಒಂದು ರೂಲ್ ಇರಬೇಕೇನೋ. ಸೊ ಅದಕ್ಕೋಸ್ಕರ ಭವ್ಯ ಅವರು ನನಗೆ ಯಾಕೆ ಅನ್ನೋ ರೀತಿಯಲ್ಲಿ ಹೊರಗಡೆ ಕೂತ್ಕೊಂಡಿದ್ದಾರೆ. ಬಟ್ ಇಲ್ಲಿ ಮಂಜು ಅವರು ಬಂದು ಬೇರೆ ಅಂದರೆ ಮೇ ಬಿ ಗೌತಮಿ ಅವರ ಟೀಮ್ಗೆ ಸಪೋರ್ಟ್ ಮಾಡಿ ಬೇರೆ ಟೀಮ್ಗಳ ಒಂದು ಮಣ್ಣನ್ನು ಹಾಳು ಮಾಡ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಎಪಿಸೋಡ್ ನೋಡಿ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಒಟ್ಟಿನಲ್ಲಿ ಇವತ್ತಿನ ಒಂದು ಎಪಿಸೋಡು ಅಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೇನು ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೊಡೆದಷ್ಟೇ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್.